ದಯಾನಂದ ಅಮಾನತ್ಗೂ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಸನ್ಮಾನ ಕಾರ್ಯಕ್ರಮವನ್ನು ಕಮಿಷನರ್ ಆಯೋಜಿಸಿದ್ರು. ರಾಜಕೀಯ ಲಾಭಕ್ಕಾಗಿ ದಯಾನಂದ್ ಕಾರ್ಯಕ್ರಮ ಮಾಡಿದ್ರು. ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರಾ? ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ವ್ಯಂಗ್ಯ ಮಾಡಿರೋದು ಅಂದರೆ ಎಲ್ಲ ಕಮಿಷನರೇ ಮಾಡಿದ್ರಾ ಅನ್ನೋ ಲೆಕ್ಕಾಚಾರದಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ. ಮಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ. ನೋಡೋಣ. ಆರ್ಸಿಬಿಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಕಾರ್ಯಕ್ರಮದ ಆಯೋಜನೆಯನ್ನು ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದರು. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು, RCB ಗೆಲುವನ್ನು ಅನ್ನೋದು ಕಮಿಷನರಿಗಿತ್ತು. ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ, ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಖುಷಿ ಪಡಲಿ ಅಂತ ಪೊಲೀಸ್ ಕಮಿಷನರ್ ಆಯೋಜನೆ ಮಾಡಿದರು. ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರ್ ಮಾಡಿದ್ರು. ಈ RCBಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಈಗ ಸಿಟಿ ರವಿ ವ್ಯಂಗ್ಯ ಮಾಡ್ತಾ ಇರೋದು ದಯಾನಂದ್ ಅವರನ್ನ ನೀವು ಅಮಾನತು ಮಾಡಿದ್ದಕ್ಕಾಗಿ. ಇದೆಲ್ಲ ಮಾಡಿದ್ದು ದಯಾನಂದ್ ಅವರಾ? ಹಾಗಾದರೆ ವೇದಿಕೆ ಮೇಲೆ ನಿಮ್ಮ ಮಕ್ಕಳು ಅತ್ತಿಗೆ ನಾದ್ನಿ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ ಎಲ್ಲರನ್ನೂ ಕರ್ಸ್ಕೊಬಂದ್ಬಿಟ್ಟು ಫೋಟೋ ತಗೊಂಡಿದ್ದು ಕಮಿಷನರಾ ಅನ್ನೋ ಲೆಕ್ಕಾಚಾರದಲ್ಲಿ ಸಿಟಿ ರವಿ ಆಡಳಿತ ಪಕ್ಷವನ್ನು ಅಥವಾ ಸಿದ್ದರಾಮಯ್ಯ ವಿರುದ್ಧ DK ಶಿವಕುಮಾರ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ದಯಾನಂದ್ ಅಮಾನತ್ಗೂ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಸನ್ಮಾನ ಕಾರ್ಯಕ್ರಮವನ್ನು ಕಮಿಷನರ್ ಆಯೋಜಿಸಿದ್ರು. ರಾಜಕೀಯ ಲಾಭಕ್ಕಾಗಿ ದಯಾನಂದ್ ಕಾರ್ಯಕ್ರಮ ಮಾಡಿದ್ರು. ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರಾ? ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ವ್ಯಂಗ್ಯ ಮಾಡಿರೋದು ಅಂದರೆ ಎಲ್ಲ ಕಮಿಷನರೇ ಮಾಡಿದ್ರಾ ಅನ್ನೋ ಲೆಕ್ಕಾಚಾರದಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ. ಮಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ. ನೋಡೋಣ. ಈ RCBಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಕಾರ್ಯಕ್ರಮದ ಆಯೋಜನೆಯನ್ನು ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದರು. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು, RCB ಗೆಲುವನ್ನು ಅನ್ನೋದು ಕಮಿಷನರಿಗಿತ್ತು. ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ, ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಖುಷಿ ಪಡಲಿ ಅಂತ ಪೊಲೀಸ್ ಕಮಿಷನರ್ ಆಯೋಜನೆ ಮಾಡಿದರು. ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರ್ ಮಾಡಿದ್ರು. ಈ RCBಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಈಗ ಸಿಟಿ ರವಿ ವ್ಯಂಗ್ಯ ಮಾಡ್ತಾ ಇರೋದು ದಯಾನಂದ್ ಅವರನ್ನ ನೀವು ಅಮಾನತು ಮಾಡಿದ್ದಕ್ಕಾಗಿ. ಇದೆಲ್ಲ ಮಾಡಿದ್ದು ದಯಾನಂದ್ ಅವರಾ? ಹಾಗಾದರೆ ವೇದಿಕೆ ಮೇಲೆ ನಿಮ್ಮ ಮಕ್ಕಳು ಅತ್ತಿಗೆ ನಾದ್ನಿ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ ಎಲ್ಲರನ್ನೂ ಕರ್ಸ್ಕೊಬಂದ್ಬಿಟ್ಟು ಫೋಟೋ ತಗೊಂಡಿದ್ದು ಕಮಿಷನರಾ ಅನ್ನೋ ಲೆಕ್ಕಾಚಾರದಲ್ಲಿ ಸಿಟಿ ರವಿ ಆಡಳಿತ ಪಕ್ಷವನ್ನು ಅಥವಾ ಸಿದ್ದರಾಮಯ್ಯ ವಿರುದ್ಧ DK ಶಿವಕುಮಾರ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ದಯಾನಂದ್ ಅಮಾನತ್ಗೂ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಸನ್ಮಾನ ಕಾರ್ಯಕ್ರಮವನ್ನು ಕಮಿಷನರ್ ಆಯೋಜಿಸಿದ್ರು. ರಾಜಕೀಯ ಲಾಭಕ್ಕಾಗಿ ದಯಾನಂದ್ ಕಾರ್ಯಕ್ರಮ ಮಾಡಿದ್ರು. ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರಾ? ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ವ್ಯಂಗ್ಯ ಮಾಡಿರೋದು ಅಂದರೆ ಎಲ್ಲ ಕಮಿಷನರೇ ಮಾಡಿದ್ರಾ ಅನ್ನೋ ಲೆಕ್ಕಾಚಾರದಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ. ಮಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ. ನೋಡೋಣ. ಈ RCBಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಕಾರ್ಯಕ್ರಮದ ಆಯೋಜನೆಯನ್ನು ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದರು. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು, RCB ಗೆಲುವನ್ನು ಅನ್ನೋದು ಕಮಿಷನರಿಗಿತ್ತು. ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ, ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಖುಷಿ ಪಡಲಿ ಅಂತ ಪೊಲೀಸ್ ಕಮಿಷನರ್ ಆಯೋಜನೆ ಮಾಡಿದ್ರು. ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರ್ ಮಾಡಿದ್ರು. ಈ RCBಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಈಗ ಸಿಟಿ ರವಿ ವ್ಯಂಗ್ಯ ಮಾಡ್ತಾ ಇರೋದು ದಯಾನಂದ್ ಅವರನ್ನ ನೀವು ಅಮಾನತು ಮಾಡಿದ್ದಕ್ಕಾಗಿ. ಇದೆಲ್ಲ ಮಾಡಿದ್ದು ದಯಾನಂದ್ ಅವರಾ? ಹಾಗಾದರೆ ವೇದಿಕೆ ಮೇಲೆ ನಿಮ್ಮ ಮಕ್ಕಳು ಅತ್ತಿಗೆ ನಾದ್ನಿ
ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ ಎಲ್ಲರನ್ನೂ ಕರ್ಸ್ಕೊಬಂದ್ಬಿಟ್ಟು ಫೋಟೋ ತಗೊಂಡಿದ್ದು ಕಮಿಷನರಾ ಅನ್ನೋ ಲೆಕ್ಕಾಚಾರದಲ್ಲಿ ಸಿ ಟಿ ರವಿ ಆಡಳಿತ ಪಕ್ಷವನ್ನು ಅಥವಾ ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ದಯಾನಂದ್ ಅಮಾನತ್ಗೂ ಸಿ ಟಿ ರವಿ ವ್ಯಂಗ್ಯವಾಡಿದ್ದಾರೆ. ಸನ್ಮಾನ ಕಾರ್ಯಕ್ರಮವನ್ನು ಕಮಿಷನರ್ ಆಯೋಜಿಸಿದ್ರು. ರಾಜಕೀಯ ಲಾಭಕ್ಕಾಗಿ ದಯಾನಂದ್ ಕಾರ್ಯಕ್ರಮ ಮಾಡಿದ್ರು. ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರಾ? ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ಸಿ ಟಿ ರವಿ ವ್ಯಂಗ್ಯ ಮಾಡಿರೋದು ಅಂದರೆ ಎಲ್ಲ ಕಮಿಷನರೇ ಮಾಡಿದ್ರಾ ಅನ್ನೋ ಲೆಕ್ಕಾಚಾರದಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ. ಮಂಗಳೂರಲ್ಲಿ ಬಿಜೆಪಿ MLC ಸಿ ಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ. ನೋಡೋಣ. ಈ RCBಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಕಾರ್ಯಕ್ರಮದ ಆಯೋಜನೆಯನ್ನು ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದರು. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು, RCB ಗೆಲುವನ್ನು ಅನ್ನೋದು ಕಮಿಷನರಿಗಿತ್ತು. ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ, ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಖುಷಿ ಪಡಲಿ ಅಂತ ಪೊಲೀಸ್ ಕಮಿಷನರ್ ಆಯೋಜನೆ ಮಾಡಿದ್ರು. ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರ್ ಮಾಡಿದ್ರು. ಈ RCBಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಈಗ ಸಿ ಟಿ ರವಿ ವ್ಯಂಗ್ಯ ಮಾಡ್ತಾ ಇರೋದು ದಯಾನಂದ್ ಅವರನ್ನ ನೀವು ಅಮಾನತು ಮಾಡಿದ್ದಕ್ಕಾಗಿ. ಇದೆಲ್ಲ ಮಾಡಿದ್ದು ದಯಾನಂದ್ ಅವರಾ? ಹಾಗಾದರೆ ವೇದಿಕೆ ಮೇಲೆ ನಿಮ್ಮ ಮಕ್ಕಳು ಅತ್ತಿಗೆ ನಾದ್ನಿ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ ಎಲ್ಲರನ್ನೂ ಕರ್ಸ್ಕೊಬಂದ್ಬಿಟ್ಟು ಫೋಟೋ ತಗೊಂಡಿದ್ದು ಕಮಿಷನರಾ ಅನ್ನೋ ಲೆಕ್ಕಾಚಾರದಲ್ಲಿ ಸಿ ಟಿ ರವಿ ಆಡಳಿತ ಪಕ್ಷವನ್ನು ಅಥವಾ ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ದಯಾನಂದ್ ಅಮಾನತ್ಗೂ ಸಿ ಟಿ ರವಿ ವ್ಯಂಗ್ಯವಾಡಿದ್ದಾರೆ. ಸನ್ಮಾನ ಕಾರ್ಯಕ್ರಮವನ್ನು ಕಮಿಷನರ್ ಆಯೋಜಿಸಿದ್ರು. ರಾಜಕೀಯ ಲಾಭಕ್ಕಾಗಿ ದಯಾನಂದ್ ಕಾರ್ಯಕ್ರಮ ಮಾಡಿದ್ರು. ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರಾ? ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ಸಿ ಟಿ ರವಿ ವ್ಯಂಗ್ಯ ಮಾಡಿರೋದು ಅಂದರೆ ಎಲ್ಲ ಕಮಿಷನರೇ ಮಾಡಿದ್ರಾ ಅನ್ನೋ ಲೆಕ್ಕಾಚಾರದಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ. ಮಂಗಳೂರಲ್ಲಿ ಬಿಜೆಪಿ MLC ಸಿ ಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ. ನೋಡೋಣ. ಈ RCBಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಕಾರ್ಯಕ್ರಮದ ಆಯೋಜನೆಯನ್ನು ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದರು. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು, RCB ಗೆಲುವನ್ನು ಅನ್ನೋದು ಕಮಿಷನರಿಗಿತ್ತು. ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ, ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಖುಷಿ ಪಡಲಿ ಅಂತ ಪೊಲೀಸ್ ಕಮಿಷನರ್ ಆಯೋಜನೆ ಮಾಡಿದ್ರು. ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರ್ ಮಾಡಿದ್ರು. ಈ RCBಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಈಗ ಸಿ ಟಿ ರವಿ ವ್ಯಂಗ್ಯ ಮಾಡ್ತಾ ಇರೋದು ದಯಾನಂದ್ ಅವರನ್ನ ನೀವು ಅಮಾನತು ಮಾಡಿದ್ದಕ್ಕಾಗಿ. ಇದೆಲ್ಲ ಮಾಡಿದ್ದು ದಯಾನಂದ್ ಅವರಾ? ಹಾಗಾದರೆ ವೇದಿಕೆ ಮೇಲೆ ನಿಮ್ಮ ಮಕ್ಕಳು ಅತ್ತಿಗೆ ನಾದ್ನಿ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ ಎಲ್ಲರನ್ನೂ ಕರ್ಸ್ಕೊಬಂದ್ಬಿಟ್ಟು ಫೋಟೋ ತಗೊಂಡಿದ್ದು ಕಮಿಷನರಾ ಅನ್ನೋ ಲೆಕ್ಕಾಚಾರದಲ್ಲಿ ಸಿ ಟಿ ರವಿ ಆಡಳಿತ ಪಕ್ಷವನ್ನು ಅಥವಾ ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ದಯಾನಂದ್ ಅಮಾನತ್ಗೂ ಸಿ ಟಿ ರವಿ ವ್ಯಂಗ್ಯವಾಡಿದ್ದಾರೆ. ಸನ್ಮಾನ ಕಾರ್ಯಕ್ರಮವನ್ನು ಕಮಿಷನರ್ ಆಯೋಜಿಸಿದ್ರು. ರಾಜಕೀಯ ಲಾಭಕ್ಕಾಗಿ ದಯಾನಂದ್ ಕಾರ್ಯಕ್ರಮ ಮಾಡಿದ್ರು. ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರಾ? ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ಸಿ ಟಿ ರವಿ ವ್ಯಂಗ್ಯ ಮಾಡಿರೋದು ಅಂದರೆ ಎಲ್ಲ ಕಮಿಷನರೇ ಮಾಡಿದ್ರಾ ಅನ್ನೋ ಲೆಕ್ಕಾಚಾರದಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ. ಮಂಗಳೂರಲ್ಲಿ ಬಿಜೆಪಿ MLC ಸಿ ಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ. ನೋಡೋಣ. ಈ RCBಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಕಾರ್ಯಕ್ರಮದ ಆಯೋಜನೆಯನ್ನು ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದರು. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು, RCB ಗೆಲುವನ್ನು ಅನ್ನೋದು ಕಮಿಷನರಿಗಿತ್ತು. ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ, ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಖುಷಿ ಪಡಲಿ ಅಂತ ಪೊಲೀಸ್ ಕಮಿಷನರ್ ಆಯೋಜನೆ ಮಾಡಿದ್ರು. ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ
ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರು ಮಾಡಿದ್ರು. ಈ RCBಗೆ ಸನ್ಮಾನ ಮಾಡುವಂಥ, ಅಭಿನಂದನೆ ಮಾಡುವಂಥ ನೋಡಿ, ಈಗ ಸಿ ಟಿ ರವಿ ವ್ಯಂಗ್ಯ ಮಾಡ್ತಾ ಇರೋದು ದಯಾನಂದ್ ಅವರನ್ನ ನೀವು ಅಮಾನತು ಮಾಡಿದ್ದಕ್ಕಾಗಿ. ಇದೆಲ್ಲ ಮಾಡಿದ್ದು ದಯಾನಂದ್ ಅವರಾ? ಹಾಗಾದ್ರೆ ವೇದಿಕೆ ಮೇಲೆ ನಿಮ್ಮ ಮಕ್ಕಳು ಅತ್ತಿಗೆ, ನಾದ್ನಿ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ ಎಲ್ಲರನ್ನೂ ಕರ್ಸ್ಕೊಬಂದ್ಬಿಟ್ಟು ಫೋಟೋ ತಗೊಂಡಿದ್ದು ಕಮಿಷನರಾ ಅನ್ನೋ ಲೆಕ್ಕಾಚಾರದಲ್ಲಿ ಸಿ ಟಿ ರವಿ ಆಡಳಿತ ಪಕ್ಷವನ್ನು ಅಥವಾ ಸಿದ್ದರಾಮಯ್ಯ ವಿರುದ್ಧ, ಡಿ ಕೆ ಶಿವಕುಮಾರ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ.